ವೀಕ್ಷಕರೇ ನಮಸ್ಕಾರ. ನಾನು ಬದ್ರುದ್ದೀನ್ ಮಾಣಿ. ಕರ್ನಾಟಕ BJP ಸದ್ದಿಲ್ಲದೆ ತನ್ನ ಗುರಿಯೊಂದನ್ನು ಈಡೇರಿಸ್ಕೊಂಡ್ಬಿಟ್ಟಿದೆ. ಅದು ಯಾರಿಗೂ ಗೊತ್ತಾಗಿಲ್ಲ. ರಾಜ್ಯ BJPಗೆ ವಿಧಾನಸಭೆಯಲ್ಲಿ ಬಹುಮತ ಇದೆ, ಸರ್ಕಾರ ನಡೆಸ್ತಾ ಇದೆ. ಆದರೆ ತಾನು ಏನನ್ನು ಅಂದ್ಕೊಂಡದ್ದನ್ನು ಮಾಡಬೇಕು ಅಂದರೆ ವಿಧಾನ ಪರಿಷತ್ತಲ್ಲೂ ಕೂಡ ಅಂದರೆ ಬಹುಮತ ಬೇಕಿದೆ. ಇಷ್ಟು ದಿನ BJPಗೆ ವಿಧಾನ ಪರಿಷತ್ನಲ್ಲಿ ಬಹುಮತ ಇರಲಿಲ್ಲ. ಈಗ ಕೊನೆಗೂ ಸದ್ದಿಲ್ಲದೆ ವಿಧಾನ ಪರಿಷತ್ನಲ್ಲೂ ಕೂಡ ರಾಜ್ಯ BJP ಬಹುಮತ ಪಡೆಯುವ ಮೂಲಕ ತಾನೇನೆಲ್ಲ ಅಂದ್ಕೊಂಡಿದೆಯೋ ಅದನ್ನೆಲ್ಲ ಈಡೇರಿಸಲಿಕ್ಕೆ ಕಾಲ ಕೂಡಿ ಬಂದಿದೆ ಅಂತೇಳಿ ಖುಷಿಯಲ್ಲಿದೆ. ಏನಪ್ಪ ಇದು ಅಂದರೆ ವಿಧಾನ ಪರಿಷತ್ನ ಬಲ, ಕರ್ನಾಟಕ ವಿಧಾನ ಪರಿಷತ್ನ ಬಲ 75. ಆ 75ರಲ್ಲಿ BJP ಬಲ ಇದ್ದಿದ್ದು 35-36 ಏನೋ ಇತ್ತು. ಸೊ ಹೀಗೆ ಅಲ್ಲಿಂದ ಅಲ್ಲಿಗೆ ಆಗ್ತಾಯಿತ್ತು. ಅಂದರೆ ವಿಧಾನ ಪರಿಷತ್ತಲ್ಲಿ ಬಹುಮತ ಬೇಕು ಅಂದರೆ ಕನಿಷ್ಠ 38 ಸದಸ್ಯರು ಇರಬೇಕಾಗಿತ್ತು. ಅದಿಲ್ಲದೆ ಇವರೇನೇನೋ ಕೆಲವು BJPಯ ಕೆಲವು ವಿಧೇಯಕಗಳೆಲ್ಲ ಪಾಸ್ ಆಗ್ತಿರಲಿಲ್ಲ, ಅಂದ್ಕೊಂಡಂಗೆಲ್ಲ ಆಗ್ತಾ ಇರಲಿಲ್ಲ, ಗೊಂದಲ ಇತ್ತು. ಅದಕ್ಕಾಗಿ ಕೊನೆಗೂ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ BJP 2 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಈಗ 39 ಸ್ಥಾನಕ್ಕೆ ಬಂದು ನಿಂತಿದೆ. ಕಾಂಗ್ರೆಸ್ನ ಬಲ 26ಕ್ಕೆ ನಿಂತಿದೆ, JDS 8, 1 ಪಕ್ಷೇತರ ಇದ್ದಾರೆ, 1 ಸ್ಥಾನ ಖಾಲಿ ಇದೆ CM ಇಬ್ರಾಹಿಂ ರಾಜೀನಾಮೆಯಿಂದಾಗಿ. ಅದು ಕೂಡ ಚುನಾವಣೆ ಏನಾದರೂ ಆಗಿಬಿಟ್ರೆ ಅಲ್ಲೂ ಕೂಡ BJPನೇ ಗೆಲ್ಲುತ್ತೆ. ಹಾಗಾಗಿ BJP ಈಗ ಸದ್ಯ ಸೇಫ್. ವಿಧಾನಸಭೆಯಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನು ಮಂಡಿಸಿತು. ಎಲ್ಲಿ? ಬೆಳಗಾಮಲ್ಲಿ. ಅದರ ಮಹತ್ವಾಕಾಂಕ್ಷೆಯ ವಿಧೇಯಕ BJP ಅವ್ರದ್ದು ಎಜೆಂಡಾ ಇತ್ತು ಮತ್ತು ಅದು ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯಂತೆ ಅದಕ್ಕೆ ವಿರೋಧಗಳು ಸಾಕಷ್ಟು, ಸಾರ್ವಜನಿಕ ವಿರೋಧಗಳಿದ್ದಾವೆ, ಪ್ರತಿಪಕ್ಷಗಳ ವಿರೋಧವೇ, ಅದು ಬೇರೆ ಮಾತು. ಆದರೆ ತಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಲಿಕ್ಕೆ ಈಗ ಹಾದಿ ಸುಗಮ ಆಗಿದೆ ಅಂತ. ಮತಾಂತರ ನಿಷೇಧ ಕಾಯ್ದೆಯನ್ನು ಇಲ್ಲಿ ಬೆಳಗಾಮಿನ ಚಳಿಗಾಲದ ಅಧಿವೇಶನದಲ್ಲಿ ಪಾಸ್ ಮಾಡ್ಕೊಂಡಂಥ BJP ಸರ್ಕಾರ ವಿಧಾನ ಪರಿಷತ್ನಲ್ಲಿ ಅವತ್ತು ಮಂಡಿಸದೆ ಜಾರ್ಕೊತ್ತು. ಅಲ್ಲಿ ಬೆಳಗಾಮಲ್ಲಿ ಅದು ಆಗಲಿಲ್ಲ, ಮುಂದಕ್ಕಾಗ. ಅದಾದ ನಂತರ ಮೊನ್ನೆ ಬಜೆಟ್ ಅಧಿವೇಶನದಲ್ಲೂ ಮತ್ತು ಆರಂಭದ ಅಧಿವೇಶನದಲ್ಲೂ ಕೂಡ ಆ ಮತಾಂತರ ನಿಷೇಧ ಕಾಯ್ದೆಯನ್ನು ಮಂಡಿಸಿ ವಿಧಾನ ಪರಿಷತ್ತಲ್ಲಿ ಬಹುಮತ ಇಲ್ಲದ ಕಾರಣಕ್ಕಾಗಿ ಮಂಡಿಸದೆ ಅದನ್ನು ಮುಂದಕ್ಕೆ ಮಂಡಿಸಲೇಬೇಕಾಗಿತ್ತು. ಅದಕ್ಕೆ ಸಮಯಕ್ಕಾಗಿ ಕಾಯ್ತಾಯಿದ್ರು BJP ಅವರು. ಈ ನಡುವೆ ಈಗ ಮತಾಂತರ ನಿಷೇಧ ಕಾಯ್ದೆಯನ್ನು ತುರ್ತಾಗಿ ಜಾರಿ ತರುವಂಥ ಒತ್ತಡ ಹಿನ್ನೆಲೆಯಲ್ಲಿ ಈಗ ಸುಗ್ರೀವಾಜ್ಞೆ ಮೂಲಕ ಈಗ ಮತಾಂತರ ನಿಷೇಧ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತರಲಾಗ್ತಾಯಿದೆ. ಸುಗ್ರೀವಾಜ್ಞೆ ಇದೆ. ಈ ನಡುವೆ ಈಗ ಅವರಿಗೆ 6 ತಿಂಗಳ ಕಾಲಾವಕಾಶ ಇದ್ದರೂ ಕೂಡ ವಿಧಾನ ಪರಿಷತ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನು ಮಂಡಿಸಿ ಅನುಮೋದನೆ ಪಡಲಿಕ್ಕೆ ಈಗ ಹಾದಿ ಸುಗಮ ಮಾಡಿಕೊಂಡಿದೆ BJP. ತಾನು ಅಂದ್ಕೊಂಡಂಗೆ ಆಗುತ್ತೆ. ಇದೇ ತಂತ್ರಗಾರಿಕೆಯನ್ನು ಕೇಂದ್ರ BJP ಕೂಡ ಕೇಂದ್ರದಲ್ಲೂ ಕೂಡ ಮಾಡ್ಕೊಂಬರ್ತಾ ಇದೆ. ಹೇಗೆಂದರೆ ಲೋಕಸಭೆಯಲ್ಲಿ ಬಹುಮತ ಇದೆ, ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲ. ಕೊನೆಗೂ ಈಗ ಬಹುಮತದ ಹತ್ತಿರ ಬರ್ತಾ ಇದ್ದಾರೆ. ಅಲ್ಲೂ ಕೂಡ ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ, ರಾಜ್ಯಸಭಾ ಚುನಾವಣೆ ಮೂಲಕ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ತಂತ್ರಗಾರಿಕೆ BJP ಮಾಡ್ತಾ ಇದೆ. ನೋಡಿ, ಕರ್ನಾಟಕದಲ್ಲಿ 2 ಗೆಲ್ಲಲಿಕ್ಕೆ ಅವಕಾಶ ಇತ್ತು, 3 ಗೆಲ್ಲುವಂಥ ಅವಕಾಶ ಆಯಿತು. ಮಹಾರಾಷ್ಟ್ರದಲ್ಲೂ ಕೂಡ ಒಂದು ಹೆಚ್ಚುವರಿಯಾಗಿ ಗೆಲ್ಲುವಂಥ ಅವಕಾಶ ಆಯಿತು. ಹೀಗೆ ಕೆಲವರ ಹಿಂದೆ ಆರ್ಟಿಕಲ್ 370ಗೆ ಬಹುಮತ ಅನುಮೋದನೆ ಪಡೆಯುವಾಗ KC ರಾಮಮೂರ್ತಿ ಕರ್ನಾಟಕದ ಕಾಂಗ್ರೆಸ್ನ ಸದಸ್ಯರನ್ನು ರಾಜೀನಾಮೆ ಕೊಡಿಸಿ ಮತ್ತೆ ಅವ್ರನ್ನ ರಾಜ್ಯಸಭಾ ಸದಸ್ಯನಾಗಿ BJP ಮೂಲಕ ಮಾಡಲಾಯಿತು. ಈ ಎಲ್ಲ ತಂತ್ರಗಾರಿಕೆಯನ್ನು ಭಾಳ ಅಚ್ಚುಕಟ್ಟಾಗಿ BJP ಮಾಡ್ಕೊಂಬರ್ತಾ ಇದೆ. ಅಲ್ಲೂ ಕೂಡ ಬಹುಮತದ ಹತ್ರ ಸಾಗ್ತಾ ಇದೆ. ಅಂದರೆ ಒಂದು ಸರ್ಕಾರಕ್ಕೆ ಕೆಳಮನೆಯಲ್ಲಿ ಬಹುಮತ ಇದ್ದರೆ ಸಾಲದು, ಮೇಲ್ಮನೆಯಲ್ಲಿ ಕೂಡ ಬಹುಮತ ಬೇಕಾಗುತ್ತೆ. ಅದಕ್ಕೆ ಅಂದ್ಕೊಂಡಂಥ ಕೆಲವು ವಿಧೇಯಕಗಳನ್ನು ಪಾಸ್ ಮಾಡ್ಕೊಳ್ಳಿಕ್ಕೆ ಈಗ ರಾಜ್ಯಸಭೆಯಲ್ಲಿ ಬಹುಮತ ಬಂದರೆ ಅಂತೂ ಅವ್ರು ಏನೇನು ಅಂದ್ಕೊಂಡಿದ್ರೋ ಇನ್ನೂ ಅವರ ಪ್ರಣಾಳಿಕೆಗಳು ಸಾಕಷ್ಟು ಇದ್ದಾವೆ. ಭರವಸೆ ಅವರ BJP ಪ್ರಣಾಳಿಕೆ ಪ್ರಕಾರ ಏಕರೂಪ ಸಂಹಿತೆ ಕಾಯ್ದೆ ಬರಬೇಕು, ಯೂನಿಫಾರ್ಮ್ ಸಿವಿಲ್ ಕೋಡ್ ಅದು ಮಾಡಬೇಕು, ಇನ್ನು ಅಥವಾ ಹಲವು ಅವರ ಯೋಜನೆಗಳಿದ್ದಾವೆ. ಅದೆಲ್ಲ ಜಾರಿಗೆ ಬರಬೇಕು ಅಂದರೆ ರಾಜ್ಯಸಭೆಯಲ್ಲಿ ಅವರಿಗೆ ಬಹುಮತ ಬೇಕು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕಳೆದ ಬಾರಿಯ ಪ್ರಣಾಳಿಕೆಯಲ್ಲಿ ಅವರು ಕೊಟ್ಟಂಥ ಭರವಸೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಮಂಡಿಸಿದ್ರು, ಅನುಮೋದನೆ ಪಡ್ಕೊಂಡ್ರು. ಮತಾಂತರ ನಿಷೇಧ ಕಾಯ್ದೆಯನ್ನು ಮಂಡಿಸಿದ್ರು, ವಿಧಾನಸಭೆಯಲ್ಲಿ ಪರಿಷತ್ತಲ್ಲಿ ಮಂಡಿಸಲಿಲ್ಲ. ಕೊನೆಗೂ ಈಗ ಬಹುಮತ ಬರುವ ಮೂಲಕ ಇನ್ನು ಮುಂದೆ ಅದು ಮಂಡಿಸಲಿಕ್ಕೆ ಹಾದಿ ಸುಗಮ ಆಯಿತು ಅಂತ ಹೇಳಲಿಕ್ಕೆ ನಾನು ಹೊರಟಿರುವಂಥದ್ದು. ಈಗ 4 ವಿಧಾನ ಪರಿಷತ್ ಇತ್ತೀಚೆಗೆ 7 ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ 7 ಸ್ಥಾನಗಳಿಗೆ ಚುನಾವಣೆ ಇತ್ತು. ಅದರಲ್ಲಿ 4 BJP ಸದಸ್ಯರು ಗೆದ್ದರು, 2 ಕಾಂಗ್ರೆಸ್ಸು, ಓರ್ವ JDSನವರು ಗೆದ್ದರು. ಇತ್ತೀಚೆಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ವಿವಿಧ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರುಗಳು, ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಮತ ಹಾಕಿ ಗೆಲ್ಲಿಸುವಂಥ 25 ಸ್ಥಾನಗಳಲ್ಲಿ ಕಾಂಗ್ರೆಸ್ 11,
BJP 11, JDS 2 ಮತ್ತು ಓರ್ವ ಪಕ್ಷೇತರ ಗೆದ್ದಿದ್ರು. ಈಗ ಆದರೂ ಕೂಡ BJP ತನ್ನ ಟಾರ್ಗೆಟನ್ನು ರೀಚ್ ಆಗಕ್ಕೆ ಆಗಿರಲಿಲ್ಲ. ಈಗ ಇತ್ತೀಚೆಗೆ ನಡೆದಂಥ 2 ಪದವೀಧರ 2 ಶಿಕ್ಷಕರ ಕ್ಷೇತ್ರಗಳ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಾರ್ಗೆಟನ್ನು ರೀಚ್ ಆಗಿದೆ. ಈಗ ವಿಧಾನ ಪರಿಷತ್ನಲ್ಲಿ ಬಲ BJPದು 39ಕ್ಕೆ ಏರುತ್ತೆ. ಮುಂದಿನ ಏನಾದ್ರು ಉಪಚುನಾವಣೆ CM ಇಬ್ರಾಹಿಂ ರಾಜೀನಾಮೆ ತೆರವಾದ ಸ್ಥಾನಕ್ಕೆ ಏನು ಉಪಚುನಾವಣೆ ಅದು 40ಕ್ಕೆ ಬಂದು ನಿಲ್ಲುತ್ತೆ. ಸೊ ಸೇಫ್. ಇನ್ನು JDS ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಸಭಾಪತಿ ಹುದ್ದೆಯನ್ನು ಹಂಚಿಕೊಂಡಿದ್ದ BJPಗೆ ಈಗ ಏನು ಸ್ವತಂತ್ರವಾಗಿ ಸಭಾಪತಿ ಸ್ಥಾನ ಸಿಗುತ್ತೆ, ಉಪಸಭಾಪತಿ ಸ್ಥಾನ ಕೂಡ BJPಗೆ ಸಿಗುತ್ತೆ. ಹಾಗಾಗಿ ವಿಧಾನ ಪರಿಷತ್ ಅಂದರೆ ಕರ್ನಾಟಕದ ಮೇಲ್ಮನೆಯಲ್ಲಿ ಈಗ ಸೇಫ್ ಆಗಿ ಆ ಹಂತಕ್ಕೆ ತಲುಪಿದೆ BJP. ಈಗ 2 ಸ್ಥಾನಗಳಿಗೆ ಚುನಾವಣೆ ಆಯಿತು ವಿಧಾನ ಪರಿಷತ್ನದ. ಒಂದು ವಾಯವ್ಯ ಪದವೀಧರ ಕ್ಷೇತ್ರ BJPನೇ ಸದಸ್ಯರಾಗಿದ್ದರು, ಸಚಿವ ನಿರಾಣಿ ಸಹೋದರ ಹನುಮಂತ ನಿರಾಣಿ ಅವರು ಪುನರಾಯ್ಕೆ ಆದರು. ಆದರೆ ಅಲ್ಲಿಯ ವಾಯವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ BJPಯ ಇಂದ 2 ಸಾಲಿ ಸತತವಾಗಿ ಗೆದ್ದು ಬರ್ತಿದ್ದಂಥ ಏನು ಅರುಣ್ ಶಾಪ್ರೆ ಈ ಬಾರಿ ಸೋತಿದ್ದಾರೆ. ಅದನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಈ ಬಾರಿ 4 ಕ್ಷೇತ್ರಗಳ ಪೈಕಿ 2 ಕಾಂಗ್ರೆಸ್ಸೇ 2 ಗೇನ್. ಅಂದರೆ 2ರಲ್ಲಿ 2 JDS ಇತ್ತು, 2 BJP ಇತ್ತು. BJPಗೆ 2 ಬಂದಿದೆ, ಈಗ 2 ಕಾಂಗ್ರೆಸ್ಗೆ ಹೋಗಿದೆ, 2 JDSಗೆ ನಷ್ಟ ಆಗಿದೆ. ಒಂದು ಹೇಗೆ ಅಂದರೆ, ಒಂದು ಬಸವರಾಜ ಹೊರಟ್ಟಿ ಅವರು ಸದಾ ಗೆಲ್ಕೊಂಡ್ಬರ್ತಿದ್ದ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಅವರು BJPಯಿಂದ ಹೋಗಿ ಗೆದ್ದು ಅದು BJPಗೆ ಲಾಭ ಮಾಡಿದ್ದಾರೆ. ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ KT ಶಿಂಗೇಗೌಡರು ಗೆಲ್ತಾ ಇದ್ದರು, ಅವರು ನಿಂತಿಲ್ಲ. ಈ ಸಲಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಏನು ವಾಯವ್ಯ ಶಿಕ್ಷಕ ಕ್ಷೇತ್ರದಿಂದ BJP ಅರುಣ್ ಶಾಪುರ್ ಅವರು ಗೆಲ್ತಾ ಬರ್ತಾಯಿದ್ರು, ಅವರು ಈಗ ಸೋತಿದ್ದಾರೆ, ಕಾಂಗ್ರೆಸ್ ಗೆದ್ದಿದೆ. ಸಹಜವಾಗಿ ನಾನು ಈಗಾಗಲೇ ಹೇಳಿದೆ ವಾಯವ್ಯ ಪದವಿ ಕ್ಷೇತ್ರದಿಂದ ಹನುಮಂತ ನಿರಾಣಿ ಗೆದ್ದಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಫಲಿತಾಂಶ ಇದೆಯಲ್ಲ ಭಾಳ ಕುತೂಹಲ, ಭಾಳ ಮಹತ್ವದಾಗಿದ್ದು BJPಗೆ. ಭಾಳ ತೆರೆಮರೆಯಲ್ಲಿ ಭಾಳ ಕಷ್ಟಪಟ್ಟಿದ್ದರು BJP ಅವರು ಈ ಪರಿಷತ್ನ ಬಹುಮತದ ಟಾರ್ಗೆಟ್ ರೀಚ್ ಆಗೋಕ್ಕೆ. ಕೊನೆಗೆ ಅದು ರೀಚ್ ಆದರು. ಆದರೆ ಈ ಪರಿಷತ್ ಚುನಾವಣೆ ಏನು ಪಾಠ ಕಲಿಸಿದೆ ಅನ್ನೋದನ್ನು ಭಾಳ ಗಮನ ಹರಿಸಬೇಕಾದಂಥ ವಿಚಾರ. ಪದವೀಧರರು ಮತ್ತು ಶಿಕ್ಷಕರು ಮತ ಹಾಕುವಂಥ ಈ ಚುನಾವಣೆಯಲ್ಲಿ ಸಾವಿರಾರು ಮತಗಳು ಕೂಲಗೆಟ್ಟಿವೆ. ಅಂದರೆ ಶಿಕ್ಷಿತರ ಚುನಾವಣೆ, ಶಿಕ್ಷಿತರೇ ತನ್ನ ಮತದಾನದಲ್ಲಿ ಮತಗಳನ್ನು ಕುಲಗೆಡಿಸುವಂಥ ಪರಿಸ್ಥಿತಿ ಬಂದರೆ, ವಿದ್ಯಾವಂತರು ಹೀಗೆ ಮಾಡಿದ್ರೆ ನಾವು ಹೇಗೆ ಏನು ಅನಕ್ಷರಸ್ಥರನ್ನು, ಹಳ್ಳಿಯವರನ್ನು, ಗ್ರಾಮೀಣ ಜನರನ್ನು ಹೇಗೆ ಬೈಯೋಕ್ಕಾಗತ್ತೆ? ಯಾವ ನೈತಿಕತೆ ಇರುತ್ತೆ ನಮ್ಮ ಶಿಕ್ಷಿತರಿಗೆ, ವಿದ್ಯಾವಂತರೇ ವಿದ್ಯಾವಂತರಿಗೆ ಇರುವಂಥ ಈ ಚುನಾವಣೆಯಲ್ಲಿ ವಿದ್ಯಾವಂತರು ತಮ್ಮ ಒಂದು ಸಣ್ಣತನವನ್ನು ತೋರಿದ್ದಾರೆ ಅಥವಾ ಅವರ ಅಜ್ಞಾನವನ್ನು ತೋರಿದ್ದಾರೆ. ಈ ಚುನಾವಣೆಯಲ್ಲಿ ಸಾಕಷ್ಟು ಸಾವಿರಾರು ಮತಗಳು ಕೂಲಗೆಟ್ಟಿದೆ ಅನ್ನೋದು ಒಂದು ಗಮನಾರ್ಹ ವಿಚಾರ. ಎರಡನೇದು ಏನು ಸಂದೇಶ ಅಂದರೆ, ಶಿಕ್ಷಕರು ಭಾಳ ಸೂಕ್ಷ್ಮವಾಗಿ, ಅಂದರೆ ಹೊರಟ್ಟಿಯವರ ಐತಿಹಾಸಿಕ ಗೆಲುವಾಗಿದೆ. ಸತತ 8ನೇ ಬಾರಿ ಗೆದ್ದಿದ್ದಾರೆ, ಅವರು ಕೈ ಹಿಡಿದಿದ್ದಾರೆ. ಆದರೆ ಶಿಕ್ಷಕರು ವಾಯವ್ಯ ಕ್ಷೇತ್ರದಲ್ಲಿ BJPಗೆ ಪಾಠ ಕಲಿಸಿದ್ದಾರೆ. ಆದರೆ ವಾಯವ್ಯ ಕ್ಷೇತ್ರದ ಪದವೀಧರರು BJPಯನ್ನು ಕೈ ಹಿಡಿದಿದ್ದಾರೆ. ನಾನು ಪ್ರಮುಖವಾಗಿ ಹೇಳಲೇಬೇಕಾದಂಥ ಹಳೆ ಮೈಸೂರು ಭಾಗದ ಭಾಳ ಮಹತ್ವದ ಚುನಾವಣೆ ದಕ್ಷಿಣ ಪದವೀಧರ ಕ್ಷೇತ್ರ. ಇಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಗೆದ್ದಿದೆ. ಇಲ್ಲಿ JDSಗೆ ದೊಡ್ಡ ಏಟು ಬಿದ್ದಿದೆ. ಅಂದರೆ ಸದಾ JDS ಅಥವಾ BJPನೇ ಗೆದ್ಕೊ ಬರ್ತಿದ್ದಂಥ ಆ ಕ್ಷೇತ್ರದಲ್ಲಿ ಯಾವತ್ತೂ ಕಾಂಗ್ರೆಸ್ ಗೆದ್ದಿಲ್ಲ. ಇದೇ ಮೊದಲ ಬಾರಿಗೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುವ ಮೂಲಕ ಹಳೆ ಮೈಸೂರು ಭಾಗದಲ್ಲಿ JDSನ ನೆಲೆಯಲ್ಲಿ ಬಿರುಕು ಕಾಣಿಸ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಅಲ್ಲಿ ಏನೇ ಆಗಲಿ JDS ಮತ್ತು BJP ನಡುವಣ ಇತ್ತು. ಹಿಂದೆ ಗೋ ಮಧುಸೂದನ್ ಗೆಲ್ತಾಯಿದ್ರು, ಅದು KT ಶಿಂಗೇಗೌಡರು ಗೆಲ್ತಾ ಇದೆ, ಒಬ್ಬರಾದ್ಮೇಲೆ ಇವರು ಅಂತ ಗೆಲ್ತಾಯಿದ್ರು. ಭಾಳ ಗಂಭೀರ ಚುನಾವಣೆ ಇದು JDS ಪಾಲಿಗೆ. ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಏಟನ್ನು ಕೊಟ್ಟಿದೆ. ಕಾಂಗ್ರೆಸ್ ಆ ಕ್ಷೇತ್ರವನ್ನು ತೆಕ್ಕೆಗೆ ಹಾಕುವ ಮೂಲಕ ಆ ಭಾಗದ ಮತದಾರ ಕೊಟ್ಟ ಸಂದೇಶ ಏನು ಅನ್ನೋದನ್ನು ಈಗ ರಾಜಕೀಯ ವಿಶ್ಲೇಷಕರು ಚರ್ಚೆ ಮಾಡುವಂಥದ್ದು. ಏನು ಸಂದೇಶ ಅಂದರೆ, ಹಳೆ ಮೈಸೂರು ಭಾಗದಲ್ಲಿ ಪ್ರಬಲವಾಗಿದ್ದಂಥ JDS ವೀಕ್ ಆಗ್ತಾ ಬರ್ತಾ ಇದೆಯಾ, ಕಾಂಗ್ರೆಸ್ ಆ ಸ್ಥಾನವನ್ನು ಆಕ್ರಮಿಸ್ಕೊಳ್ತಾ ಇದೆಯಾ, JDS ಸ್ಥಾನಕ್ಕೆ ಅಂದರೆ ಆ ಪ್ರದೇಶದಲ್ಲಿ BJP ಮತ್ತು ಕಾಂಗ್ರೆಸ್ ಪ್ರಬಲವಾಗಿ ಹೋಗ್ತಾ ಇದೆಯಾ, ಮುಂದಿನ ಚುನಾವಣೆಯ ಅಲ್ಲಿ ಈ ಭಾಗದಲ್ಲಿ ಏನು ನಡೆಯಬಹುದಾದ ಫಲಿತಾಂಶದ ದಿಕ್ಸೂಚಿನ ಇದು ಅನ್ನೋ ಚರ್ಚೆ ಆರಂಭವಾಗಿರುವಂಥದ್ದು. ಒಂದು ಸೂಕ್ಷ್ಮ ಸಂದೇಶವನ್ನು ಹಳೆ ಮೈಸೂರು ಭಾಗದ ಜನ ದಕ್ಷಿಣ ಪದವೀಧರ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಈಗ ಕೇಳಿಬರುವಂಥ ಮಾತು. ಹಾಗಾಗಿ ಈ ಚುನಾವಣೆ ಹಲವರಿಗೆ ಹಲವು ರೀತಿಯಲ್ಲಿ ಪಾಠ ಕಲಿಸಿದೆ ಅಂತಲೇ ಹೇಳ್ಬೋದು. ಜೊತೆಗೆ BJP ಸುರಕ್ಷಿತ ಸ್ಥಳಕ್ಕೆ ತಲುಪಿದೆ, ಅಂದರೆ ಅವ್ರದ್ದು ಸರ್ಕಾರ ಇದೆ, ಅವ್ರು ಅಂದ್ಕೊಂಡಂಗೆ ಕೆಲಸ ಮಾಡಲಿಕ್ಕೆ ಆಗತ್ತೆ ಅನ್ನೋದು ಒಂದು ಅವರಿಗೆ ಆಶಾಭಾವನೆ.
ಈ ಮುಂದಿನ ಒಂದು ವರ್ಷದಲ್ಲಿ ಇನ್ನಿರೋದು ಇದು ಚುನಾವಣೆ ವರ್ಷ. ಈ ಚುನಾವಣೆ ವರ್ಷದಲ್ಲಿ ಏನೇನು ಕಸರತ್ತುಗಳು ನಡೀತವೆ, ಯಾವ್ಯಾವ ಚುನಾವಣೆ ನಡೀಬೋದು, ಅದು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದು, ಪರಿಷತ್ತು, ರಾಜ್ಯಸಭಾ ಚುನಾವಣೆ ಎಲ್ಲವೂ ಮಹತ್ವ, ಎಲ್ಲವೂ ಒಂದೊಂದು ರೀತಿಯಲ್ಲಿ ಸಂದೇಶ ಮತದಾರರಿಗೆ ಕಳಿಸುವಂಥದ್ದು. ಹಾಗಾಗಿ ಈ ಸಂದೇಶ ಏನಾದರೂ ಮತದಾರರಿಗೆ ಪಾಸ್ ಆಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕು. ಜೊತೆಯಲ್ಲಿ ಈ ಚುನಾವಣೆ ಫಲಿತಾಂಶಗಳು ಆಯಾ ರಾಜಕೀಯ ಪಕ್ಷಗಳಲ್ಲಿ ಹೊಸ ಹುಮ್ಮಸ್ಸು ಅಥವಾ ಆತ್ಮಸ್ಥೈರ್ಯವನ್ನು ಕೊಡುತ್ತಾ, ಆ ಕೊಡುವ ಮೂಲಕ ಮುಂದಿನ ಚುನಾವಣೆಗೆ ಅದೆಲ್ಲವೂ ನೆರವಾಗುತ್ತಾ, ಯಾರ್ಯಾರಿಗೆ ಏಟು ಬಿದ್ದಿದೆಯೋ ಅವರು ಮತ್ತೆ ಚೇತರಿಸೋಕೆ ಲೆಕ್ಕಾಚಾರಕ್ಕೆ ಕಾಲಾವಕಾಶ ಸಿಗುತ್ತಾ ಅನ್ನೋದನ್ನು ಅವರಿಗೆಲ್ಲ ರಾಜಕೀಯ ಪಕ್ಷಗಳು ಲೆಕ್ಕಾಚಾರ ಹಾಕಕ್ಕೆ ಆರಂಭ ಮಾಡ್ತವೆ. ಹಾಗಾಗಿ ಈಗ ಮತ್ತು ಒಂದು ಕಡೆ ಇದರ ನಡುವೆ ಕಾಂಗ್ರೆಸ್ ಬೀದಿಯಲ್ಲಿದೆ, ಪ್ರತಿನಿತ್ಯ ಪ್ರತಿಭಟನೆಗಳು ಮಾಡ್ತದೆ. ಒಟ್ಟಲ್ಲಿ ಈ ಚುನಾವಣೆ ಈಗಲಿಂದನೇ ರಂಗೇರಕ್ಕೆ ಶುರುವಾಗಿದೆ. 2023 ವಿಧಾನಸಭಾ ಚುನಾವಣೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಇವತ್ತಿನ ಸಂಚಿಕೆಯಲ್ಲಿ. ಮತ್ತೊಂದು ವಿಷಯದಿಂದ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.